ನೋಡಿ ಇದೆ ಟನ್ನೆಲ್ಲು. ಸೊ ಫೈನಲಿ ಹತ್ತಾ ಇದ್ದೀವಿ ಯಲ್ಲಾಪುರ ಘಾಟ್. ಕ್ರೇಜಿ ಗುರು, ಕ್ರೇಜಿ. ಹಲೋ ಮೈಕ್ ಟೆಸ್ಟ್. ಜೈ ಶ್ರೀರಾಮ್. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಇವತ್ತು ಯಲ್ಲಾಪುರದ ಕಡೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಈ ಡೈಲಿ ಗಾಡಿ ಓಡಿಸೋದಕ್ಕೂ ಈ ಥರ ಜಾಕೆಟ್ ಹಾಕೊಂಡು ಗಾಡಿ ಓಡಿಸೋಕ್ಕೂ ಏನೋ ಡಿಫ್ರೆನ್ಸು, ಏನೋ ಒಂಥರ ಕಾನ್ಫಿಡೆನ್ಸು ಓಡಿಸೋಕ್ಕೆ. ಆಹಾ ಸುಖೋನ್. ನಮ್ಮ ಮುಳ್ಳಿಕಟ್ಟೆ ಈ ಥರ ಎಲ್ಲ ಲಾರಿ ಈ ಥರ ನಿಲ್ಸ್ಕೊಂಡ್ರೆ ನಮಗೆಲ್ಲ ಬ್ಲೈಂಡ್ ಸ್ಪಾಟ್ ಅದು. ಆ್ಯಕ್ಚುಲಿ ನಮಗೆ ತೋರೋದೇ ಇಲ್ಲ ಅಪೋಸಿಟ್ಟು. ಓ ನೋಡಿ ಬೊಲೆರೋ. ಕರೆಂಟ್ ಕಂಬಿಗೆ ಹೊಡ್ಬಿಟ್ಟಿದೆ ಗುರು ಬೊಲೆರೋ. ವೆಲ್ಕಮ್ ಟು ಅನ್ಟಚ್ಡ್ ಹೆವೆನ್ ಹೊನ್ನಾವರ. ಸೊ ಹೊನ್ನಾವರದೊಂದು ವಿಶೇಷತೆ ಏನಂದರೆ ರೈಟ್ ಸೈಡಲ್ಲಿ ಒಂದು ನಿಮ್ಮ ಗೋಪುರದಲ್ಲಿ ಕಾಣಿಸೋದಿಲ್ಲ, ಒಂದು ಲಾಂಗೆಸ್ಟ್ ಬ್ರಿಡ್ಜ್ ಇದೆ. ಇದು ಸಮುದ್ರದಲ್ಲಿ ಲಾಂಗೆಸ್ಟ್ ಬ್ರಿಡ್ಜ್ ಇದೆ. ಸೊ ನಾವೀಗ ಅಲ್ಲಿಗೆ ಅಲ್ಲಿ ಹೋಗಿ ಬ್ರಿಡ್ಜ್ ಮತ್ತು ಅಲ್ಲೊಂದು ಟನ್ನಲ್ ಇತ್ತು, ರೈಲ್ವೆ ಬ್ರಿಡ್ಜ್ ಟನ್ನಲ್. ಸೊ ಎರಡನ್ನ ಕಣ್ಕೊಂಡು ಬಾಪ. ರೋಡ್ ಎಲ್ಲ ಮಿಸ್ ಆಯ್ತು ಗುರು, ತಗೊಳ್ಳಿಕ್ಕೆ ಹೋದ ಮತ್ತು ಹೊಯ್ಲೇ ಇಲ್ಲ. ಈಗ ನೋಡಿ ನಾವು ಹೋದ ಕೂಡಲೇ ಎಲ್ಲ ಬೋಟಿಂಗ್ ಅಂತ ಹಿಡಿತಾರೆ ಈಗ ನನ್ನ. ಯಾಕಂದರೆ ಇಲ್ಲಿ ಬೋಟಿಂಗ್ ಆ್ಯಕ್ಟಿವಿಟೀಸ್ ಇದೆ, ಅದಕ್ಕೋಸ್ಕರ ಯಾರೇ ಟೂರಿಸ್ಟು ಯಾವುದೇ ಹೊಸ ಗಾಡಿ ಬಂದರು ಬೋಟಿಂಗ್ ಸರ್ವೀಸ್ ಅಂತಾರೆ. ಸುಮಾರಿದೆ ಅಲ್ಲಿ. ಈ ಥರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಇಲ್ಲ ಬ್ರೋ, ನಾಟ್ ಇಂಟ್ರೆಸ್ಟೆಡ್. ಹೇಳಲಿಲ್ಲ ಬಂದ್ರ ಕೂಡಲೇ ನೋಡಿ ಇದೇ ಬ್ರಿಡ್ಜು. ಸೊ ಇದೇ ಬ್ರಿಡ್ಜ್ ಹತ್ತಿ ಹೋಯ್ಕಿಗೆ ನಾವು ಮೇಲಪ್ಪ ಗಾಡಿನ ಇಲ್ಲೇ ಸೈಡಿಗೆ ನಿಲ್ಸಿಕ್ಕೆ ಇಲ್ಲೇ ನಿಲ್ಲಿಸುವ. ಸೊ ಇದೆ ನೋಡಿ ಬ್ರಿಡ್ಜು. ಶರಾವತಿ ರಿವರ್ ನೋಡಿ ಇದೆ ಟನ್ನಲ್ಲು, ಹೊನ್ನಾವರ ಟನ್ನಲ್. ಸಣ್ಣ ಟನ್ನಲ್, ಜಾಸ್ತಿ ದೂರ ಏನಿಲ್ಲ ಇದು. ಹಂಗೆ ಯಾವಪ್ಪ ಹೊನ್ನಾವರದ ಬೋಟಿಂಗು ನೋಡಿ ಎಷ್ಟೊಂದು ಬೋಟ್ ಇದೆ. ಇಲ್ಲಿಂದ ಅಲ್ಲಿವರೆಗೂ ಬೋಟಿಂಗು. ಅಲ್ಲಿ ಯಾವುದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಸುಮಾರು ಬೋಟಿಂಗ್ ಎಲ್ಲ ಹೋಯ್ತು ನೋಡಿ, ಇಲ್ಲೆಲ್ಲ ಇತ್ತು ನೋಡಿ ಬೋಟಿಂಗು. ಸೊ ಫೈನಲಿ ಇನ್ ಹೊನ್ನಾವರದ ಯೂನಿಕ್ ಬ್ರಿಡ್ಜ್, ಶರಾವತಿ ಬ್ರಿಡ್ಜ್ ಅಂತ ಹೇಳ್ಬೋದು. ಸೊ ರೈಲ್ವೆ ಬ್ರಿಡ್ಜು ಇದು ಫುಲ್ ಯುನಿಕ್ ಇದು. ಯಾಕಂದರೆ ಈ ರೈಲ್ವೆ ಬ್ರಿಡ್ಜ್ ಉದ್ದ ನೋಡಿ ಅಲ್ಲಿಂದ ಇಲ್ಲಿ ತನಕ ಸಿಕ್ಕಾಪಟ್ಟೆ ಉದ್ದ ಇದೆ. ಸೊ ಹಾಗಾಗಿ ಇದೊಂಥರ ಯುನಿಕ್ ಪ್ಲೇಸು ನೋಡಿ. ಲೆಫ್ಟಲ್ಲಿ ಬೋಟಿಂಗ್ ನೋಡಿ, ಎಷ್ಟೊಂದು ಬೋಟ್ಗಳಿವೆ. ಸಾಂಗಲ್ಲಿ ಹಾಕಿದ್ದಾರೆ, ಫೋಟೋ ಶೂಟಲ್ಲಿ ಆಗ್ತಾಯಿದೆ. ಇಲ್ಲಿ ಯಾರೋ ಫೋಟೋ ಶೂಟೆಲ್ಲ ಮಾಡ್ತಾಯಿದ್ರಪ್ಪ. ರೈಲ್ ಎಷ್ಟೊತ್ತಿಗೆ ಅಂದಳಿ ಗೊತ್ತಿಲ್ಲ ಮಾರೆ. ಸೊ ರೈಲ್ ಎಷ್ಟೊತ್ತಿಗೆ ಅಂದಳಿ ಗೊತ್ತಿಲ್ಲ. ರೈಲ್ ಬಂದಿರೋ ಒಂದು ಒಳ್ಳಾತಿದ್ದೀತ ಕಾಂಬಕ್ಕೆ. ಒಂದು 5 ನಿಮಿಷ ವೆಯ್ಟ್ ಮಾಡು, ಆ ರೈಲ್ ಬಂದರೆ ನಮ್ಮ ಲಕ್ಕ, ಇಲ್ಲಾಂದರೆ ವಾಪಸ್ ಹಬ್ಬ. ಯಾಕಂದರೆ ಇನ್ನೂ ಯಲ್ಲಾಪುರದವ್ರಿಗೆ ಹೋಯ್ತು ನಾವಿನ್ನು. ಸೊ ಟೈಮ್ ಆಲ್ರೆಡಿ ಲೇಟ್ ಆಯ್ತು ಈಗ. ಸೊ ನಡುಕ್ಕೆ ಹಿಡಿದ್ರೆ ಅಲ್ಲಿವರೆಗೆ ಇತ್ಕೊಂಡು. ಆ್ಯಕ್ಚುಲಿ ಇಲ್ಲೆಲ್ಲ ನಡ್ಕೊಂಡು ಹೋದ್ರೆ, ಯಾಕಂದರೆ ಆಚೆಗೆ ಊರಿಗೆ ಇದೇ ಒಂಥರ ಕನೆಕ್ಷನ್ ಬ್ರಿಡ್ಜ್. ಸೊ ಜನಗಳೆಲ್ಲ ಇದ್ರ ಮೇಲೆ ನಡ್ಕೊಂಡು ಹೋದ್ರು ಪ್ರತಿ ಸಲ. ಲೋಕಲ್ಸ್ ಎಲ್ಲ ನೋಡಿ ಅಲ್ಲೆಲ್ಲ ಕೆಲವರೆಲ್ಲ ನಡ್ಕೊಂಡು ಬರ್ತಿದ್ರು. ಸೊ ನೋಡಿ ಗಾಯ್ಸ್, ಸೊ ಫೈನಲಿ ಟನ್ನೆಲ್ಲು ಜಾಸ್ತಿ ಇತ್ಕೊಂಬೋತಿಲ್ಲ ಅಲ್ಲಿ ಜಾಸ್ತಿ ಹೊತ್ತು. ಅಂತಕಂದರೆ ಬಿಸಿಲು ಆನೆ ಮನೆ ಇತ್ತು. ಯಾರು ಇದ್ರಪ್ಪ ಲೋಕಲ್ ಅವರೇನು. ರೈಲ್ ಎಷ್ಟೊತ್ತಿಗೆ ಹಲೋ ರೈಲ್ ಬಂದಿರೋ ಒಂದ್ಸಲ ಕಾಣ್ಲಕ್ಕಿತ್ತು ಮಾರ. ಇಲ್ಲಪ್ಪ ಹಾಂ
ಲೇಟ್ ಇತ್ತೇನಲ್ಲ, ಈಗ ಎಷ್ಟು ಗಂಟೆ ಆಯಿತು? ಅಲ್ಲ, ಒಳಗಿರಬಾರ್ದು ಆ್ಯಕ್ಚುಲಿ, ಒಳಗಂದರೆ ಜಾಗ ಇಲ್ಲಲ್ಲ ಜಾಸ್ತಿ. ಸೊ ರೈಲ್ ಎಷ್ಟೊತ್ತಿಗೆ ಅಂದರೆ ಗೊತ್ತಿಲ್ಲ ಅವ್ರಿಗೆ. ಸೊ ಕಾಂಬ ಒಂದು ರೈಲ್ ಒಂದು ಬಂದಿರೋ ಒಳ್ಳೆ ಆಗ್ತಿದ್ದಿತ್ತು ಮಾರ, ಕಣ್ಕೊಂಡು ಅವೆಲ್ಲ ಕಿದ್ದಿತ್ತು. ಟೋಟಲ್ ಮನೆಯಿಂದ 200 ಚಿಲ್ಲರೆ ಕಿಲೋಮೀಟ್ರ್ ಅಷ್ಟೇ ತೋರಿಸ್ತಾ ಇತ್ತು. ಇವಾಗ ಅರ್ಧ ವರ್ಷಕ್ಕೆ ಕವರ್ ಮಾಡಲ ಈಗ, ಇನ್ನೂ ಹೋಯ್ಕೀಗ. ಬಿಸಿಲು ಕಂಡ್ರೆ ಅಪ್ಪ ಸಾಕಾಯ್ತು. ಇದೇ ದಾರಿ ಬಂದದ್ದು. ರೈಲ್ ಈಗ ಬಂತು ಮಾರ, ಸಾವು. ಮೇಲಿಂದ ಎಷ್ಟು ಕೆಳಗೆ ಹೇಳದೆ ಸರಿ ನೋಡಿ, ಮೇಲಿಂದ ಎಷ್ಟು ಕೆಳಗೆ ಹೇಳದೆ ಸರಿ ಮಾರ, ಈಗ ಬಂತು. ಎಷ್ಟು ನಿಮಿಷರು? ಒಂದು 5 ನಿಮಿಷ. ಓಕೆ, ಏನಾಯ್ತಪ್ಪ? ಇಲ್ಲಿಂದಾಗ ನ್ಯಾಷನಲ್ ಹೈವೇ 66 ಸೀದಾ ಯಲ್ಲಾಪುರ. ಇಲ್ಲಿಂದ ಇನ್ನೂ ಒಂದು 90 ಕಿಲೋಮೀಟ್ರ್ ಇದೆ, 95 ಕಿಲೋಮೀಟರು. ಸೊ ಲಾಸ್ಟ್ ನಮ್ಮ ಡೆಸ್ಟಿನೇಷನ್ ಯಾವುದು ಅಂತ ನಾನು ಇನ್ನೂ ಹೇಳಲಿಲ್ಲ. ಡೆಸ್ಟಿನೇಷನ್ ಯಾವುದಂದರೆ ಜೇನುಕಲ್ಲು ಗುಡ್ಡ ಅಂತ ಅದೊಂದು ವ್ಯೂ ಪಾಯಿಂಟು. ಅದು ಎಲ್ಲಿ ಬರುತ್ತೆ ಅಂದರೆ, ಇದು ಲೊಕೇಶನ್ ಯಲ್ಲಾಪುರದ ಹತ್ರ ಬರುತ್ತೆ. ಸೊ ನಾನು ಇವಾಗ ಸ್ಟಿಲ್ ಇನ್ನು NH 66 ಅಂದರೆ 66 ಹೈವೇಲ್ಲೇ ಇದ್ದೀನಿ ಇನ್ನೀಗ. ಸೊ ಇಲ್ಲಿಂದ ನಮ್ಮದು ಹುಬ್ಳಿ ಕಾರವಾರ ರೋಡಿಗೆ ಟಚ್ ಆಗಬೇಕು. ಅದು ಒಂದು ಜಂಕ್ಷನ್ ಇದೆ, ಒಂದು ಜಂಕ್ಷನ್ ಬರುತ್ತೆ, ಹುಬ್ಳಿ ಮತ್ತು ಕಾರವಾರ ರೋಡಿಗೆ ಟಚ್ ಆಗುತ್ತೆ. ಆ ರೋಡಿಂದ ನಾವು ತಗೊಂಡ್ರೆ ಸೀದಾ ಡೈರೆಕ್ಟ್ ಯಲ್ಲಾಪುರ. ಸೊ ಲೊಕೇಶನ್ ಅದು ಮಾಗೋಡ್ ಹತ್ರ ಬರುತ್ತೆ. ಸೊ ಜೇನುಕಲ್ಲು ಗುಡ್ಡ. ಸೊ ಯಲ್ಲಾಪುರದಿಂದ ಇನ್ನೂ ಸ್ವಲ್ಪ ಒಳಗೆ ಹೋಗ್ಬೇಕಲ್ಲಿ. ಹೋಗ, ಲೆಟ್ಸ್ ಗೋ. ಈ ರೋಡ್, ಈ ಆ್ಯಂಬಿಯನ್ಸ್ ಎಲ್ಲ ಕಾಣ್ತಾ ಇದ್ರೆ, ಈ ಲಾರಿಗಳು ಸ್ಲೋ ಮೂವಿಂಗ್ ಹೋಗ್ತಾ ಇದ್ರೆ, ಈ ಲಾರಿಗಳೆಲ್ಲ ಸ್ಲೋ ಮೂವಿಂಗ್ ಹೋಗ್ತಾ ಇದ್ದು ಕಾಣ್ತಾ ಇದ್ರೆ ಎಲ್ಲೋ ಬಂದಂಗೆ, ಏನೋ ಲಡಾಖ್ ಟ್ರಿಪ್ ಮಾಡ್ತಾ ಇದ್ನೇನೋ ಅಂತ ಫೀಲಿಂಗ್ ಅಪ್ಪ. ಸೂಪರ್. ಸೊ ಇಲ್ಲಿಗೆ ನಮ್ಮದು ನ್ಯಾಷನಲ್ ಹೈವೇ 66 ಎಂಡ್ ಆಯ್ತು ಜರ್ನಿ. ಸೊ ಇಲ್ಲಿಂದ ಬೇರೆ ಡೈವರ್ಷನ್ ತಗೊಂಡು ಈ ರೋಡ್ ಅಂತ ಅಂತಂದರೆ ಸೀದಾ ಹುಬ್ಳಿ ಮತ್ತು ಕಾರವಾರ ರೋಡಿಗೆ ಟಚ್ ಆತ. ಹುಬ್ಳಿ ಯಲ್ಲಾಪುರ ರೋಡಿಗೆ. ಓಕೆ ನೋಡಿ, ಯಲ್ಲಾಪುರ 68 ಕಿಲೋಮೀಟರ್. ಎಲ್ಲ ಕೇಂಬುದು ಮರ. ಗಾಡಿ ಹೊಸ ಗಾಡಿ ಏಕೆ ಅಂತ ತಗೊಂಡು 2 ವರ್ಷ ಆಯ್ತು ಅಂದ್ರೂ ಕೂಡಲೇ ಶಾಕ್ ಹತ್ರ ಅವರು. ಎಂತ ಮರ, 2 ವರ್ಷ ಗಾಡಿ, ಹೊಸ ಗಾಡಿ ಕಂಡಾಗಿತ್ತಲ್ಲ ಮರ ಅಂತ. ಹಂಗೆ ಮೇಂಟೈನ್ ಮಾಡಿದೆ ಗಾಡಿನ. ಇವತ್ತಿನ ಮೊದಲನೇ ಫ್ಯೂಲ್ ಸ್ಟಾಪ್. ನಾವು ನಮ್ಮ ಲೈಫೇ ಕಷ್ಟ ಅಂತ ನೆನೆಸ್ಕೊಂಡಿತ್ತು. ಒಂದು ಸಲ ಚಿಕ್ಕಾಣಿ ಅವರು ಅದೇ ಬೈಕಲ್ಲಿ ಇಡೀ ಫ್ಯಾಮಿಲಿನೇ ಕರ್ಕೊಂಡು ಹೋಗ್ತಿದ್ರಲ್ಲ ವಿತ್ ಲಗೇಜ್. ಅಂತ ಹೇಳು, ನಮ್ಮ ಹತ್ರ ಏನಿತ್ತು ಅದರಲ್ಲೇ ಖುಷಿ ಪಡ್ಬೇಕು, ಬೇರೆ ಯಾವುದನ್ನು ಕಂಡು ಆಸೆ ಪಡೋಕ್ಕಾಗ. ಲೆಟ್ಸ್ ಗೋ. ಮುಂಬಾದಾಗೆಲ್ಲ 7ನೇ ತಾರೀಕಿಗೆ ಓಟ್. ಸೊ ಐ ಥಿಂಕ್ ಇದು ಘಾಟಿ ಸ್ಟಾರ್ಟ್ ಆಯ್ತಿದ್ದು, ಯಲ್ಲಾಪುರ ಘಾಟಿ. ಲೆಟ್ಸ್ ಎಕ್ಸ್ಪೀರಿಯನ್ಸ್ ದಿಸ್ ಬ್ಯೂಟಿಫುಲ್ ಯಲ್ಲಾಪುರ ಘಾಟ್. ಐ ಥಿಂಕ್ ಇದು ಫಸ್ಟ್ ಟೈಮ್ ನನ್ನ ಚಾನಲ್ ತೋರಿಸ್ತಾ ಇರ್ಬೋದು ಯಲ್ಲಾಪುರ ಘಾಟ. ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕಾಣಿ, ಘಾಟಿ ಯಾವ ಥರ ಇರುತ್ತೆ ನೋಡಿ. ಈ ಘಾಟಿ ಅಂಥದ್ದೇನು ಡಿಫಿಕಲ್ಟಿ ಡೇಂಜರಸ್ ಇಲ್ಲ ಕಂಪೇರ್ ಟು ನಮ್ಮ ಆಗುಂಬೆ ಘಾಟಿ. ಸೊ ಏನೇ ಹೇಳಿ ನೀವು, ನಮ್ಮ ಆಗುಂಬೆ ಘಾಟಿ ಅದರಷ್ಟು ಅಡ್ವೆಂಚರು ಥ್ರಿಲ್ಲಿಂಗ್ ಬೇರೆ ಯಾವ ಘಾಟಿ ಇಲ್ಲ ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ. ಇವೆಲ್ಲ ನೋಡಿ ರೋಡೆಲ್ಲ ಅಗಲ ಇದೆ,
ಮತ್ತು ಅಂಥದ್ದೇನು ಅಪ್ ಜಾಸ್ತಿ ಇಲ್ಲ, ಸ್ಟೀಪ್ ಜಾಸ್ತಿ ಇಲ್ಲ, ಆರಾಮಾಗಿ ಎಲ್ಲ ಗಾಡಿಗಳು ಹೋಗುತ್ತೆ. ಇದೊಂದು ಟರ್ನ್ ಮಾತ್ರ ಸ್ವಲ್ಪ ಲುಕ್ಸ್ ಡೇಂಜರಸ್, ಸ್ವಲ್ಪ ಅಡ್ವೆಂಚರ್ ಇದೆ ಈ ಟರ್ನ್ ಮಾತ್ರ. ಕ್ರೇಜಿ ಗುರು, ಕ್ರೇಜಿ. A few moments later. ಸೊ ಇವಾಗ ಮಾಗೋಡ್ ಫಾಲ್ಸ್ ರೋಡಲ್ಲಿದ್ದೀನಿ ನೋಡಿ, ಎಷ್ಟು ಪ್ಲೇಸ್ ಇದೆ. ಮಾಗೋಡ ಫಾಲ್ಸು, ಜೇನು ಕಲ್ಲು ಗುಡ್ಡ, ಗಂಡೆ ಗಣಪತಿ ದೇವಸ್ಥಾನ, 3 ಪ್ಲೇಸ್ ಸಿಗುತ್ತೆ ನಮ್ಮ ಒಂದೇ ಬದಿಯವರ. ಜೇನು ಕಲ್ಲು ಗುಡ್ಡ ಆಫ್ ರೋಡ್ ಸ್ಟಾರ್ಟ್ ಆಯ್ತು. ಓಹ್, ಎಷ್ಟು 4-5 ಕಿಲೋಮೀಟ್ರ್ ಇತ್ತು ಅದು ಆಫ್ ರೋಡ್. ಈ ಆಫ್ ರೋಡ್ ಬೇಡ, ಎಂತಕ್ಕಂದರೆ ಫಸ್ಟ್ ದೂರ ಬಂದೇ ಸುಸ್ತಾಯಿಲ್ಲ. ಈ 4 ಕಿಲೋಮೀಟ್ರ್ ಈ ರೋಡ ಓಡಿಸ್ಕೊಳ್ಳೋ ಇತ್ತಲ್ಲ, ಬೆನ್ನು ಮೂಳೆ ಎಲ್ಲ ಹೊಡಿ ಮತ್ತು ವಾಪಸ್ ಹೋಯ್ಕಲ್ಲ ಮತ್ತೆ. ಓಕೆ, ಸೊ ಟೈಮಿಗೆ ಎಕ್ಸಾಕ್ಟ್ಲಿ 3:15 ಆಯಿತು. ಗಾಡಿಲಿ ಅಲ್ಲಿ ನಿಲ್ಲಿಸಿದೆ. ಇಲ್ಲಿ ಒಬ್ಬರೇ ಇದ್ದಾರೆ ಅಷ್ಟೇ, ಮತ್ತು ಯಾರೂ ಇಲ್ಲ. ವಾಶ್ರೂಮ್ ಫೆಸಿಲಿಟಿ ಎಲ್ಲ ಇತ್ತಿಲ್ಲ. ಸೊ ಇದು ವಾಶ್ರೂಮು, ಲೇಡೀಸ್ ಜೆಂಟ್ಸ್ ಶಿಸ್ತಿತ್ತು, ಏನು ತೊಂದರೆ ಇಲ್ಲ, ಯಾರು ಬೇಕಾದ್ರೆ ಬರ್ಲಕ್ಕ. ಸ್ವಲ್ಪ ಟಿಕೆಟ್ ಕೌಂಟರ್, ಟಿಕೆಟ್ ಮಾಡ್ಕೊ, ಒಬ್ರಿಗೆ 10 ರೂಪಾಯಿ. ಸೊ ಇದೇ ನಮ್ಮದು ಎಂಟ್ರಿ ಪಾಯಿಂಟು, ಜೇನು ಕಲ್ಲು ಗುಡ್ಡ. ನೀವು ಎಲ್ಲಿಂದ ಬ್ರೋ? ಇಲ್ಲೇ ಲೋಕಲ್ ಎಲ್ಲ ಲೋಕಲೇ. ಗಾಡಿ ಎಲ್ಲಿಂದ ಪಾಸಿಂಗು? ನಮ್ದು ಇಲ್ಲಿಂದ ಪಾಸಿಂಗ್, ಮೈಸೂರು ಪಾಸಿಂಗ್ ನೋಡಿದೆ. ಇವ್ರದ್ದು ಬೇರೆ ಕಡೆಯಿಂದ ಹಂಗೆ ಅದೇ ನೋಡಿದೆ. ಮೈಸೂರಿಂದ ಬರೋದಾದ್ರೆ ಎಲ್ಲ ಹಿಂಗೆಲ್ಲ ಬರ್ತಿದ್ರಲ್ಲ. ಯೂಟ್ಯೂಬ್ ಚಾನಲ್ ನೇಮ್ ಹೇಳ್ರಿ. ಇನ್ಸ್ಪೈರ್ಡ್. ನಾನೇ ಯೂಟ್ಯೂಬ್ ಚಾನಲ್ ಇದೆ, ಚೆಕ್ ಮಾಡಿದೆ. ಕರೆಕ್ಟಾ? ಹಾಂ ಹಾಂ, ಸೂಪರ್. ಯಾವಾಗ ಸ್ಟಾರ್ಟ್ ಮಾಡಿದ್ದು? ಸ್ಟಾರ್ಟ್ ಮಾಡಿ 4 ಮಂತ್ ಮೇಲೆ ಆಯಿತು. ಹೌದಾ? ಮಾಡ್ತಾ ಇದ್ದೀರಾ ಅಥವಾ ಕಂಟಿನ್ಯೂ? ಹೋಗಲ್ಲ ಹಾಪ. ಎಷ್ಟು ಸ್ಟೆಪ್ ಇತ್ತಂದ್ರೆ, ಎಷ್ಟು ಸ್ಟೆಪ್ ಇದೆ ಅಂತ ನಮ್ಮ ಭಾಷೆ ನಿಮ್ಗೆ ಅರ್ಥ ಆಗಿಲ್ಲ. ಸ್ವಲ್ಪ ಅರ್ಥ ಆಗುತ್ತೆ. ಗುಡ್ಡ ಅಂದರೆ ಒಂದು ಜಸ್ಟ್ ವ್ಯೂ ಪಾಯಿಂಟ್ ನೋಡೋದು, ವ್ಯೂ ಪಾಯಿಂಟ್ ಅಷ್ಟೇ. ನೋಡೋದಷ್ಟೇ. ಮತ್ತೆ ಮಾಗೋಡ್ ಫಾಲ್ಸಿಗೆ ಏನಾದ್ರು ಹೋಗ್ತೀರಾ? ಇಲ್ಲಿಂದ ಹೋಗ್ಬೇಡಿ, ನೀರಿಲ್ಲ ಅಲ್ಲಿ. ನೀರಿಲ್ಲ ಅಂತಲ್ಲ, ನೋಡ್ಬೇಕು. ನೀವು ಅವಾಗಲೇ ಸಿಕ್ಕಿದ್ರೆ ನಿಮ್ಗೆ ಬೆಸ್ಟ್ ಪ್ಲೇಸಿಗೆ ಕರ್ಕೊ ಹೋಗ್ತಿದ್ದೀವಿ. ನಾವು ಹೋಗಿ ಬಂದ್ವಿ, ಕುಳಿ ಮಾಗೋಡ್ ಫಾಲ್ಸ್ ಅಂತ. ಹೌದಾ? ಬೆಸ್ಟ್ ಹೈಡನ್ ಇದೆ ಅದು ಫಾಲ್ಸ್. ನೀರಿತ್ತಲ್ಲ? ನೀರಿತ್ತು, ಇಳಿಲಿಕ್ಕೆಲ್ಲ ಚೆನ್ನಾಗಿದೆ, ಹೋಗ್ಲಿಕ್ಕೆಲ್ಲ ಫಸ್ಟ್ ಮಸ್ತ್. ಹೌದಲ್ಲ, ನಡಿಬೇಕೇನೋ ಅಲ್ಲ? ಸಿಕ್ಕಾಪಟ್ಟ ಕೆಳಗೆ ಹೋಗಿ 10 ಬರೋದು ಸಾಕಾಗ. ನಮ್ಗಂದ್ರೆ ಗಾಡಿ ಹೋದ್ರೆ ಸಾಕಿತ್ತು, ನಾವು ನಡೆಯೋದಂದ್ರೆ ಒಂದಷ್ಟು ಕಷ್ಟ ನಮಗೆ. ಆಯ್ತು, ಆಮೇಲೆ ಮಾಡೋರೆಲ್ಲ ಬಂದಿರ್ತಾರಲ್ಲ. ಇಲ್ಲ ಅಂದರೆ ಸ್ವಲ್ಪ ಈವ್ನಿಂಗ್ ಬೆಳಗ್ಗೆ ಬರ್ತಾರಲ್ಲ, ಈಗ ಬಿಸಿಲಲ್ಲ, ಇವಾಗ ಬಿಸಿಲು, ಈವ್ನಿಂಗ್ ಟೈಮಲ್ಲಿ ಬರ್ತಾರೆ. ಓ ಇಷ್ಟೇ ನಿಂತ್ಕೊಂಡು ಸೂಪರ್. ನೋಡೋದಿದೆ ಅಲ್ಲಿ ತಗೊಂಡ್ರೆ ಹೋಗೋಕ್ಕಾಗಲ್ಲ. ಸಾಕಾಗಿದೆ ಗುರು ಪ್ಲೇಸ್. ಬ್ಲೂ ಶೇಡ್ ಇದೆ, ಬ್ಲೂ ಶೇಡ್ ಕಾಣಿಸ್ತಾ ಇದೆ ನೋಡಿ. ಯಾವ್ದು ಫಿಲ್ಮ್ ಶೂಟಿಂಗ್ ಆದಲ್ಲಿ? ಇದು ಯಾವ್ದು ರಾಟೆ? ಇಲ್ಲ. ರಾಟೆ ಮಾಸ್ತಿಗುಡಿ. ಓಹೋ, ಹೌದಾ? ಸೂಪರ್. ಓ ನೋಡಿ, ಯಾವುದು? ಹೌದಾ? ಓಹೋ ಸೂಪರ್. ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಬರ್ತಾ ಇದೆ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನಿಮಗೆ. ನೋಡಿ, ಇದಿಷ್ಟು ವ್ಯೂ ಪಾಯಿಂಟ್ ಬೇಕಾ?
ಓಕೆ ಸ್ನೇಹಿತರೆ, ಇವಾಗ ಜೇನ್ಕಲ್ ಗುಡ್ಡದಿಂದ ಸೀದಾ ಮನೆಗೆ ಹೊರಟಿದೆ, ಅಂದರೆ ಕುಂದಾಪುರಕ್ಕೆ. ಸೊ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀವಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಎಂಜಾಯ್ ಯುವರ್ ರೆಸ್ಟ್ ಆಫ್ ದ ಡೇ ಆರ್ ನೈಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.